ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ಮನೇಲಿ ನೋಡಿರ್ತೀರ ಅಲ್ವಾ, ನಿಮ್ಗೆ ಗೊತ್ತಾಗಿರುತ್ತೆ ನಾನು ಇವತ್ತೇನು ಮಾಡ್ತಾ ಇದ್ದೀನಿ ಅಂತ. ಎಸ್, ನಾವು ಇವತ್ತು ಜಾಮೂನ್ ಫ್ರೂಟ್ ಜ್ಯೂಸ್ನ ಮಾಡ್ತಾ ಇದ್ದೀನಿ. ಸೊ ಇದು ಸೀಸ್ನಲ್ ಫ್ರೂಟ್ ಆಗಿರೋದ್ರಿಂದ ಸೊ ಯಾವಾಗ ಸಿಗುತ್ತೋ ಆವಾಗೆಲ್ಲ ಈ ಥರ ರೆಸಿಪೀಸ್ನ ಟ್ರೈ ಮಾಡ್ತಾ ಇರಬೇಕು. ಸೊ ಇದು ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಸೊ ಬನ್ನಿ, ಇನ್ಯಾಕೆ ತಡ, ನೋಡೋಣ ಇವತ್ತು ಯಾವ ಥರ ಮಾಡ್ತೀನಿ ಅಂತ. ಇಲ್ಲಿ ಇವಾಗ ನಾನು ಒಂದು ಗ್ಲಾಸ್ ತೊಗೊಂಡಿದ್ದೀನಿ. ಅದಕ್ಕೆ ಮೇಲ್ಗಡೆ ಸ್ವಲ್ಪ ನಾನು ಲೆಮನ್ನ ಡಿಪ್ ಮಾಡೋ ಥರ ಅಂದರೆ ಸವರ್ಕೋತಾ ಇದ್ದೀನಿ. ಸೊ ದಟ್ ಇದನ್ನು ನಾನಿವಾಗ ಒಂದು ಉಪ್ಪಲ್ಲಿ ಡಿಪ್ ಮಾಡ್ತೀನಿ, ಅಂಟ್ಕೊಳ್ಳುತ್ತೆ ಅಂತ ಅಷ್ಟೇ. ಆ್ಯಂಡ್ ಇನ್ನೂ ಒಂದು ಅಂದರೆ ನಿಮ್ಗೆ ಜ್ಯೂಸ್ ಕುಡಿಬೇಕಾದ್ರೆ ಆ ಜ್ಯೂಸ್ದು ಸ್ವಲ್ಪ ಸ್ವೀಟ್ನೆಸ್ ಆಗಿರ್ಬೋದು, ಸ್ವಲ್ಪ ಸೋರ್ನೆಸ್ ಇರುತ್ತೆ, ಆಮೇಲೆ ಸ್ವಲ್ಪ ಉಪ್ಪು ಎಲ್ಲ ಬಾಯಿಗೆ ಹೋದರೆ ಅದರ ಟೇಸ್ಟೇ ಬೇರೆ. ಸೊ ಅದಕ್ಕೆ ಇವಾಗ ಡಿಪ್ ಮಾಡಿರೋದಾಗಿದೆ. ನಾನು ಇವಾಗ ಇನ್ನೊಂದು ಇದು ಮಿಕ್ಸರ್ ಜಾರಲ್ಲಿ ನಾನಿವಾಗ ಜಾಮೂನ್ ಫ್ರೂಟ್ನ ಕಟ್ ಮಾಡ್ಕೊಂಡು ಹಾಕ್ಕೋತಾ ಇದ್ದೀನಿ. ಯಾಕೆಂದರೆ ಅದರಲ್ಲಿ ಸೀಡ್ಸ್ ಇರೋದ್ರಿಂದ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ಇವಾಗ ಕಟ್ ಮಾಡಿ ಎಲ್ಲ ಜಾಮೂನ್ ಫ್ರೂಟ್ನ ನಾನು ಹಾಕ್ಕೋತಾ ಇದ್ದೀನಿ. ಇವಾಗ ಜಾಮೂನ್ ಫ್ರೂಟ್ನ ಹಾಕಿದ್ದಾಗಿದೆ, ನೀವು ನೋಡ್ಬೋದು. ಇದಕ್ಕೆ ನಾನು ಸ್ವಲ್ಪ ಇವಾಗ ಮಿಂಟ್ನ ಹಾಕ್ತೀನಿ, ಪುದೀನ ಎಲೆನ. ಯಾಕೆಂದರೆ ಅದು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ನಿಮಗೆ. ಆ ಪುದೀನ ಸ್ವಲ್ಪ ಫ್ಲೇವರ್ ಬಂದರೆ ಕುಡಿಲಿಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಇದ್ರ ಜೊತೆಗೆ ನಾನು ಸ್ವಲ್ಪ ಶುಗರ್ನ ಆ್ಯಡ್ ಮಾಡ್ತೀನಿ. ಇದ್ರ ಜಾಗಕ್ಕೆ ನೀವು ಹನಿ ಕೂಡ ಆ್ಯಡ್ ಮಾಡಬಹುದು, ಬಟ್ ನಾನಿಲ್ಲಿ ಸ್ವಲ್ಪ ಶುಗರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಆಮೇಲೆ ಇದಾದಮೇಲೆ ಒಂದು ಸ್ವಲ್ಪ ಉಪ್ಪು, ಅಂದರೆ ಸ್ವಲ್ಪ ರುಚಿ ಬರುತ್ತಲ್ವ, ಸೊ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಐಸ್ ಪೀಸಸ್ನ ನಾನು ಆ್ಯಡ್ ಮಾಡ್ತೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಿಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಂತ. ನೀರನ್ನ ಹಾಕ್ಕೊಂಡು ಇವಾಗ ನೋಡ್ಬೋದು, ನಾನಿವಾಗ ಗ್ರೈಂಡ್ ಮಾಡಿ ಬಂದಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಆ ಕಲರ್ ನೋಡ್ತಾ ಇದ್ರೇ ಕುಡಿಬೇಕು ಅನಿಸುತ್ತೆ. ಟೇಸ್ಟ್ ಕೂಡ ನೋಡಿದೆ ನಾನು, ತುಂಬ ಚೆನ್ನಾಗಿತ್ತು ಟೇಸ್ಟು. ಆ್ಯಂಡ್ ಇದು ಇನ್ನೊಂದಂದರೆ ಇದರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದು ನಿಮಗೆ ವೆಯ್ಟ್ ಲಾಸ್ ಆಗೋಕ್ಕೂ ಹೆಲ್ಪ್ ಮಾಡುತ್ತೆ, ಡೈಜೆಷನ್ಗೂ ಹೆಲ್ಪ್ ಮಾಡುತ್ತೆ. ಆಮೇಲೆ ಇದರಲ್ಲಿ ತುಂಬ ಐರನ್ ಕಂಟೆಂಟ್ಸ್ ಇದೆ, ಫೈಬರ್ಸ್ ಇದೆ, ವಿಟಮಿನ್ ಸಿ ಇದೆ. ಸೊ ಇದನ್ನು ಆರಾಮಾಗಿ ಕುಡಿಬೋದು. ಬಟ್ ಇದು ಒಂದು ಅಂದರೆ ಸೀಸನಲ್ ಫ್ರೂಟ್, ಇದು ಎಲ್ಲ ಸೀಸನಲ್ ಸಿಗಲ್ಲ, ಸಿಕ್ಕಾಗ ಯೂಸ್ ಮಾಡ್ಕೋಬೇಕಾಗತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಐ ಹೋಪ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಪ್ಲೀಸ್ ದಯವಿಟ್ಟು ಲೈಕ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನನ್ನ ಚಾನಲ್ನ. ಥ್ಯಾಂಕ್ ಯು.